ಲಕ್ಕಿ ಭಾಸ್ಕರ್ ಅಲ್ಲ, ಈಕೆ ಲಕ್ಕಿ ಮೇಘನಾ. ಲಕ್ಕಿ ಭಾಸ್ಕರ್ ಸ್ಟೈಲಲ್ಲೇ ಬ್ಯಾಂಕ್ ಅಧಿಕಾರಿಗೆ ಧೋಕವನ್ನ ನಡೆದಿರೋದು. ಈಕೆಯನ್ನ ಲಕ್ಕಿ ಅನ್ಬೇಕು ಅಥವಾ ಅನ್ಲಕ್ಕಿ ಅನ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈಕೆ ಸಿಕ್ಕಾಕೊಂಡಿರೋದು ಈಗ 50 ಲಕ್ಷ ಲೂಟಿ ಮಾಡುವಂತಹ ಪ್ರಯತ್ನದಲ್ಲಿ. ಲಕ್ಕಿ ಭಾಸ್ಕರ್ ಸ್ಟೈಲ್ನಲ್ಲಿ, ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಹೇಗೆ ವಂಚನೆ ಮಾಡಲಾಗುತ್ತೆ, ಏನೇನು ಪ್ಲಾನ್ಗಳನ್ನು ಮಾಡಿರ್ತಾರೆ ಅಂತ. ಹಾಗೆ ಇಲ್ಲಿ 50 ಲಕ್ಷ ಧೋಕಾಗೆ ಮುಂದಾಗಿರೋದು ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಮತ್ತು ಆಕೆ ಜೊತೆಗಿದ್ದಂಥ ಗ್ಯಾಂಗ್. ಗಿರಿನಗರ ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಎಫ್ಡಿ ಖಾತೆ ಮಾಡೋದಾಗಿ ವೃದ್ಧ ದಂಪತಿಗೆ ಅಲ್ಲಿ ನಂಬಿಸಿರೋದು. ಅದರಲ್ಲಿ ವೃದ್ಧೆ ಅವರ ಅಕೌಂಟ್ ಇತ್ತು. ವೃದ್ಧೆ ಬಳಿ ಎಫ್ಡಿ ಕಾಗದದ ಬದಲು RTGS ಕಾಗದಕ್ಕೆ ಸಹಿ ಹಾಕಿಸಿ ಯಾಮಾರಿಸಿರುವಂಥದ್ದು. ಸೊ ಚಾಮರಾಜಪೇಟೆಯಲ್ಲಿ ಮನೆ ಮರದ ವಿಚಾರವನ್ನು ವೃದ್ಧೆ ಹೇಳಿದರು. ಸೊ ಈ ಥರ 1 ಕೋಟಿ ಏನೋ ಬರುತ್ತೆ ಅಂತ ವೃದ್ಧ ದಂಪತಿ ಬ್ಯಾಂಕ್ಗೆ ಜಮೆ ಆಗಿತ್ತು. ಸೊ ಅದನ್ನು ತಿಳ್ಕೊಂಡವರು ಹೇಗಾದರೂ ಮಾಡಿ ಇದನ್ನು ಲಪಟಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿ ಸಂಚು ರೂಪಿಸಿ ಈ FD ಪೇಪರ್ ಅಂತ ಹೇಳಿ RTGS ಪೇಪರ್ಗೆ ಸೈನ್ ಮಾಡಿಸ್ಕೊಂಡು, ಸೊ 2 ಬಾಂಡ್ ಅವಧಿ ಮುಗಿದಿದೆ, ಸೊ ಇದನ್ನು ರಿನ್ಯೂವಲ್ ಮಾಡಬೇಕು, ನಿಮ್ಮ ಬಾಂಡ್ ಎಕ್ಸ್ಪೈರ್ ಆಗಿದೆ, ರಿನ್ಯೂವಲ್ ಮಾಡೋಕ್ಕೆ ಒಂದಷ್ಟು ಸಿಗ್ನೇಚರ್ಗಳು ಬೇಕು ಅಂತ ವೃದ್ಧೆಯನ್ನು ಕಾಂಟ್ಯಾಕ್ಟ್ ಮಾಡಿ ನಂತರ ಇವರು ಸೈನ್ ಮಾಡಿಸ್ಕೊಂಡಿರೋದು RTGS ಪೇಪರ್ಗೆ. ಅವರು ಪಾಪ FD ಇದು ಅಂತ ಅಂದ್ಕೊಂಡಿದ್ರು ಅವರು. ಸೊ ಗಿರಿನಗರ ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ FD ಖಾತೆ ಮಾಡೋದಾಗಿ ವೃದ್ಧೆಗೆ ನಂಬಿಸಿದ್ದಂಥ ಮೇಘನಾ ವೃದ್ಧೆ ಬಳಿ FD ಕಾಗದದ ಬದಲು RTGS ಕಾಗದಕ್ಕೆ ಸಹಿ ಹಾಕಿಸಿದ್ದಾರೆ. ಸೊ ಹೊಸ ಬ್ಯಾಂಕ್ ಖಾತೆಯನ್ನು ತೆಗೆದು 50 ಲಕ್ಷ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ. ವೃದ್ಧೆ ಖಾತೆಯಿಂದ ಮೇಘನಾ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಸೊ ಮೇಘನಾ ಪತಿ ಶಿವಪ್ರಸಾದ್, ಸ್ನೇಹಿತರಾದಂಥ ವರದರಾಜು ಸ್ನೇಹಿತ ಅನ್ವರ್ ಘೋಷ್ ಸೇರಿ ದೋಖಾ ಮಾಡಿರೋದು. ಸೊ ವೃದ್ಧೆಗೆ ವಂಚೋದಕ್ಕೆ ಮೇಘನಾ ಹೇಗೆ ಪ್ಲ್ಯಾನ್ ಮಾಡಿದ್ದು ಅನ್ನೋದು ಕೂಡ ಇಲ್ಲಿ ನಿಮಗೆ ತಿಳಿಸಿದೆ. FD ಖಾತೆ ಕೂಡ ಹೊಂದಿರುವಂಥ ವೃದ್ಧ ದಂಪತಿ ಸೊ ಬ್ಯಾಂಕ್ನಲ್ಲೇ ಪರಿಚಯ ಆಗಿರೋದು. ಸೊ ವೃದ್ಧೆ ಬ್ಯಾಂಕ್ಗೆ ಬರಬೇಕಾದ್ರೆ ಈ ಪರಿಚಯ ಆಗಿದೆ. ಇವರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಅವರು ಒಬ್ಬರು ಸ್ನೇಹಿತ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ತದನಂತರ ಅವರು ಅವ್ರ ಪ್ಲ್ಯಾನ್ ಅವ್ರ ಜೊತೆ ಯಾವ ರೀತಿಯಲ್ಲಿ ಡಿವೈಡ್ ಮಾಡಬೇಕು ಆ ಉದ್ದೇಶದಿಂದ ಇದೆಲ್ಲ ಮಾಡಿದ್ದಾರೆ. ನಂತರ ಕೇಸ್ ರಿಜಿಸ್ಟರ್ ಆದ ನಂತರ ಇನ್ವೆಸ್ಟಿಗೇಷನಲ್ಲಿ ಸದ್ಯಕ್ಕೆ ಎಲ್ಲ 4 ಆರೋಪಿಗಳು ಅರೆಸ್ಟ್ ಆಗಿ ಕಂಪ್ಲೀಟ್ 50 ಲಕ್ಷ ರಿಕವರಿ ಕೂಡ ಆಗಿ 4 ಜನ ಈಗ 14ನೇ ತಾರೀಕಿಗೆ ಜುಡಿಷಿಯಲ್ ಕಸ್ಟಡಿಗೆ ಸೇರಲಾಗಿದೆ. ಆಪರ್ಚುನಿಟಿ ನೋಡಿ, ಅವ್ರಿಗೆ ಅಮ್ಮವ್ರಿಗೆ ನೋಡಿ ಏನು ಫೀಲಿಂಗ್ ಆಯಿತು, ಇವರಿಗೆ ಆರಾಮಾಗಿ ಮಿಸ್ಗೈಡ್ ಮಾಡಿ ಎಲ್ಲಿ ಬೇಕಾದರೆ ಸಿಗ್ನೇಚರ್ ತಗೊಂಡು ಎಲ್ಲ ಕೃತ್ಯ ಮಾಡಬಹುದು ಅಂತ ಅದಕ್ಕೆ ಮಾಡಿದ್ದಾರೆ. ಸೊ ಆ ಒಂದು ಆಪರ್ಚುನಿಟಿಗೆ ಅವರು ಮಾಡಿದ್ದಾರೆ, ಈಗ ಸಿಕ್ಕಾಕೊಂಡಿದ್ದಾರೆ. ಸೊ ಇದು ಒಂದು ನಮ್ಮ ಯಾರು ಸೀನಿಯರ್ ಸಿಟಿಜನ್ ಬ್ಯಾಂಕ್ಗೆ ಹೋಗ್ತಾರೆ ಅವರು ಕೂಡ ಇಂಥ ವಿಷಯ ಗಮನಕ್ಕೆ ಇಟ್ಕೊಂಡು ಸ್ವಲ್ಪ ಸೇಫ್ ಸೆಕ್ಯೂರ್ ಇರಬೇಕು ಮತ್ತು ಕೇರ್ಫುಲ್ಲಾಗಿ ಸ್ವಲ್ಪ ಬ್ಯಾಂಕಲ್ಲಿ ಕೂಡ ಎಲ್ಲ ಟ್ರಾನ್ಸಾಕ್ಷನ್ ಮಾಡಬೇಕು.